ಮಹಾಲಕ್ಷ್ಮಿ ಇದು ಬರ್ರಿ ಬಲ್ಲೆ ಬಲ್ಲೆ ಏನ. ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಜಗಳ ಶುರು ಹಚ್ಕೊಂಡಿದ್ದಾರೆ ಯಾವ್ದೋ ವಿಷಯಕ್ಕೆ. ಅದ್ರ ಜೊತೆಗೆ ಹಲಸಿನ ಹಣ್ಣು ಕೊಯ್ತವ್ರೆ. ಅಂದ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತೀವಾ? ಅಲ್ಲೇ ಗೈಸ್, ಈ ವರ್ಷದಲ್ಲಿ ನಮ್ಮ ಹಲಸಿನ ಮರದಲ್ಲಿ ಫಸ್ಟ್ ಹಣ್ಣಾಗಿತ್ತು. ಸೊ ಅದನ್ನ ಕಿತ್ಕೊಬಂದಿದ್ದೆ ನಮ್ಮಪ್ಪ. ಕಿತ್ಕೊಬಂದು ಇವತ್ತು ಕಟ್ ಮಾಡಿ ತಿಂತಾ ಇದ್ದೀವಿ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಬನ್ನಿ. ನಮ್ಮ ಮರದ್ದು ಹಲಸಿನ ಹಣ್ಣಿಂದು ಟೇಸ್ಟು. ಅಲ್ಲಿ ನಮ್ಮ ಹೊಲ್ತಾಗೆ ಫುಲ್ಲು ಕಳ್ಳಿ ಗೈಸ್. ಈ ಒಂದು ಹಣ್ಣು ಬಿಡಲ್ಲ, ಇನ್ನು ಪೀಚ್ ಆಗೋದೇ ತಡ, ಅವಾಗ ಎಲ್ಲ ಕಿತ್ತಾಕ್ಬಿಡ್ತವೆ. ಅಂಥದ್ರಲ್ಲೂ ಒಂದೇ ಒಂದು ಹಣ್ಣು ಉಳ್ಕೊಂಡಿದೆ, ಹಣ್ಣಾಗಿ ಅದಕ್ಕೆ ಸಿಗ್ದಿರಾ. ಸೊ ಅದನ್ನು ಕಿತ್ಕೊಬಂದಿದ್ದಾರೆ. ಅದನ್ನು ಕಟ್ ಮಾಡಿ ತಿಂದು ನೋಡಬೇಕು ಹೇಗಿದೆ ಅಂತ. ಈಗ ಕಟ್ ಮಾಡೋಕ್ಕೆ ಎಲ್ಲ ತಯಾರಿ ನಡೆದಿದೆ ಗೈಸ್. ನೋಡಿ, ನಮ್ಮಪ್ಪ ಕೈಗೆ ಮತ್ತು ಚಾಕುಗೆ ಎಲ್ಲ ಹರಳೆಣ್ಣೆ ಹಚ್ಕೊಂಡು ಸ್ಟಾರ್ಟ್ ಮಾಡೇ ಬಿಟ್ರು. ನೋಡಿ, ಕಟ್ ಮಾಡ್ಬಿಟ್ಟು ನೀಟಾಗಿ ತೆಗಿಯೋದು ಬಿಟ್ಬಿಟ್ಟು ಫುಲ್ಲು ಶಕ್ತಿಮಾನ್ ಥರ ಹೋಗಿದ್ದಾರೆ ಅದನ್ನು ತೆಗಿಯೋಕ್ಕೆ. ಹೇಳಿದ್ರೆ ಕಟ್ ಮಾಡಿಬಿಟ್ಟು ತೆಗೀರಿ ಅಂದರೆ ಇಲ್ಲ, ಅದು ಹಾಗೆ ತೆಗಿಬೇಕು, ಬರುತ್ತೆ, ಹಣ್ಣೆಲ್ಲ ಕಟ್ ಆಗುತ್ತೆ ಇಲ್ಲ ಅಂತಂದರೆ ಅಂದ್ಬಿಟ್ಟು ಹಾಗೆ ಕಟ್ ಮಾಡ್ತಿದ್ದಾರೆ. ನೋಡಿ, ಫೈನಲಿ ನಮ್ಮ ಅಪ್ಪ ಕಟ್ ತೆಗೆದ್ಬಿಟ್ರು ಕೈಯಲ್ಲೇನೆ. ನಿಜ ಗೈಸ್, ನಾನಂತೂ ನಮ್ಮ ತಾತನ ಎಷ್ಟು ನೆನೆಸ್ಕೋತೀನಂದ್ರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಹಲಸಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ತುಂಬ ಹೀಟ್ ಆಗುತ್ತೆ ಬಾಡಿಗೆ, ಅಂದರೂ ಇಷ್ಟ. ನಮ್ಮ ತಾತ ಅಂತೂ ಒಂದು ಹಣ್ಣು ಮಿಸ್ ಮಾಡ್ತಿರ್ಲಿಲ್ಲ ಗೈಸ್. ಯಾವಾಗಲೇ ಹಣ್ಣು ಸಿಗಲಿ, ಏನೇ ಹಣ್ಣು ಸಿಗಲಿ, ನಮ್ಮ ಹೊಲದ ಹತ್ರ ಎಷ್ಟೊಂದೆಲ್ಲ ಹಣ್ಣು ಇರ್ತಿತ್ತು. ಸೊ ಯಾವುದೇ ಹಣ್ಣು ಸಿಗಲಿ ಎಲ್ಲಾನು ತೊಗೊಂಬಂದು ಕೊಡ್ತಿತ್ತು ನಮ್ಮ ತಾತ. ತಿನ್ನು ಅಂತ ಹೇಳಿ. ಅಷ್ಟು ನಾನು ಈಗಲೂ ನೆನೆಸ್ಕೋತೀನಿ ಗೈಸ್. ನಿಜ, ನಮ್ಮ ತಾತ ಎಷ್ಟು ನೆನಪಾಗ್ತಿರ್ತಾರೆ ನನಗೆ. ಯಾರಾದರೂ ವಯಸ್ಸಾಗಿರೋರನ್ನ ನೋಡಿದಾಗ, ಅಥವಾ ಯಾರಾದರೂ ಈ ಥರ ಮಕ್ಳಿಗೆ ಏನಾದರೂ ಕೊಡ್ತಿರ್ತಾರೆ ಅವ್ರ ಮೊಮ್ಮಕ್ಕಳಿಗೆ, ಈ ಥರದ್ದೆಲ್ಲ ನೋಡಿದಾಗ ನಿಜವಾಗ್ಲೂ ಸಖತ್ತು ನನಗೆ ತಾತ ಇರಬೇಕಿತ್ತು ಇನ್ನೂ ಒಂದಷ್ಟು ವರ್ಷ ಅಂತ ಅನಿಸುತ್ತೆ. ನಿಜ, ಅಷ್ಟು ಮಿಸ್ ಮಾಡ್ಕೋತೀನಿ ನಮ್ಮ ತಾತನ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಣ್ಣು. ಈಗೆಲ್ಲ ರೇರು ಗೈಸ್, ನಮಗಂತೂ ಸಿಗೋದೇ ಇಲ್ಲ, ಹೊಲ್ತಕ್ಕೆ ಹೋಗೋದೇ ಅಪರೂಪ ನಾವಂತೂ. ಸೊ ಯಾವಾಗಲೂ ಹಂಗೋ ಹಿಂಗೋ ಹೋದಾಗ ಏನಾದರೂ ಸಿಕ್ಕಿದ್ರೆ ಸಿಗ್ದಂಗೆ ಅಷ್ಟೇ. ಇಲ್ಲ ಅಂದರೆ ಏನೂ ಇಲ್ಲ ಗೈಸ್. ಅಷ್ಟೇ, ಇಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಂಬಂದು ತಿನ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಂಗಂತೂ ಸಖತ್ ಇಷ್ಟ. ಏನ್ರಿ ಭೀಮಣ್ಣ, ಹಲಸಿನಕಾಯಿ ಕೊಯ್ತಿದ್ದೀರಾ? ಹಾಂ, ನೀವೇ ಏನಕ್ಕೆ ತಿನ್ನೋದು? ಒಂದ್ಸಾರಿ ತಿನ್ನಬೇಕು. ನಾ ಸ್ವಂತ ಬಿಡೋಲ್ವಾ? ನೋಡಿ, ನಮ್ಗೆ ಎಷ್ಟು ಚೆನ್ನಾಗೈತಿ. ಕಳ್ಳಿ ಬಂದಿದ್ರೆ ಅವೂ ಇಲ್ಲ, ಕಳ್ಳಿ ಬಂದಿದ್ರೆ ಅವೂ ಇಲ್ಲ. ಒಂದೇ ಒಂದು ಸಿಕ್ಕದು 50 ಕಳ್ಳಿ. ರೈತರ ಹುಟ್ಟಬೇಕು, ಅದಕ್ಕೆ ಎಲ್ಲ ತಿನ್ಬೋದಾ? ಸಿಟಿಲೆಲ್ಲ ತಗೊಂಡು ತಿಂತಾರಲ್ಲ ದುಡ್ಡಿಗೆ. ತಿನ್ನಂಗೆ ಆಗಲ್ಲ ದುಡ್ಡಿಗೆ. ನಾವು ಬೆಳೆದವು ಒಂದೇ ಆಗಿ ಟೇಸ್ಟ್. ಓಕೆ, ಬೆಳೆದಿದ್ದೆ ತಿನ್ಬೇಕು ಅಂತೀರಾ? ದುಡ್ಡು ಕೊಟ್ಟಿದ್ದು ಏನು ಬೇಕಾ ಸಿಕ್ಕಿದ್ದು. ಅದೇ ಬೆಳೆದಿದ್ದು ಸಿಗಲ್ಲ. ಆಗ ಅವರು ಬೆಳೆದ ಅಲ್ವ ತರೋದು. ಅದೇ ನಾವು ಸ್ವಂತ ಬೆಳೆ ತಿನ್ನಬೇಕು, ದುಡ್ಡಿಗೆ ತಗೊಂಡು ತಿನ್ನಬೇಕು. ವ್ಯತ್ಯಾಸ ಇದೆಯಾ? ಕಾಯಿ ಚಿಕ್ಕದಿದ್ರು ಹಣ್ಣು ತುಂಬ ಚೆನ್ನಾಗಿತ್ತು, ಹಣ್ಣು ಜಾಸ್ತಿ ಇದ್ವು. ಅದಕ್ಕೆ ಈಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಬರಲಿ. ಹಲಸಿನ ಹಣ್ಣು ಅಂದರೆ ನನಗಂತೂ ಸಖತ್ ಇಷ್ಟ. ಸಖತ್ ಇಷ್ಟ. ಫುಲ್ ಬಾಡಿ ಹೀಟ್ ಆಗುತ್ತೆ, ಫುಲ್ ಹಲ್ಸರೆಲ್ಲ ಆಗುತ್ತೆ, ಅಂದರೂ ಬಿಡಲ್ಲ. ತಿಂತೀನಿ, ಚೆನ್ನಾಗೆ ತಿನ್ಬಿಟ್ಟು ಆಮೇಲೆ ಏನಾದರೂ ಆದರೆ ಆಮೇಲೆ ನೋಡ್ಕೊಳ್ಳೋದು, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋದು. ಸೊ ಹಾಗೆ ಫಸ್ಟು ತಿನ್ಬಿಡೋದು, ಆಮೇಲೆ ನೋಡ್ಕೊಳ್ಳೋದು. ವರ್ಷಕ್ಕೊಂದು ಹಣ್ಣು ಬರುತ್ತೆ, ವರ್ಷಕ್ಕೊಂದು ಸೀಸನ್ನು. ಸೊ ಸೀಸನ್ ಇದ್ದಾಗ ತಿನ್ನಬೇಕು ಚೆನ್ನಾಗೆ. ಸೊ ನೀವು ಅಷ್ಟೇ, ಯಾವ ಸೀಸನ್ ಇರುತ್ತೆ ಆ ಸೀಸನಲ್ಲಿ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಇವಾಗ ಮಾವಿನ ಹಣ್ಣು ಸೀಸನ್ನು. ಸೊ ಮಾವಿನ ಹಣ್ಣನ್ನು ತಿನ್ನಿ, ಹಾಗೆ ಹಲಸಿನ ಹಣ್ಣನ್ನು ತಿನ್ನಿ. ಆಮೇಲೆ ನೇರಳೆ ಹಣ್ಣು ಬರುತ್ತಂತೆ. ಹಂಗೆ ಸೀಸನ್ ಯಾವ ಸೀಸನ್ಗೆ ಏನೇನು ಸ್ಪೆಷಲ್ ಹಣ್ಣುಗಳಿರುತ್ತೆ ಅದನ್ನು ತಿಂತಾ ಇರಬೇಕು. ಹಾಗೆ ನಮ್ಮ ಅಮ್ಮನ ಡೈಲಾಗ್ ಕೇಳಿಸ್ಕೊಬಿಡಿ. ಹಾಗೆ ಹೋಗಿ ಸೆಲೆನೆಲ್ಲ ಹಸುಗಾಕಿ ಬರ್ಬೇಕು. ನೋಡಿ ಎಷ್ಟೊಂದು ಹಣ್ಣುಗಳಾಗಿದೆ. ಸೊ ಈಗ ಅದೇನಿತ್ತು ಹಲಸಿನಕಾಯಿ ಕಡ್ಡಿ, ಸೆಲೆ ಕಡ್ಡಿ, ಸೊ ಅದನ್ನೆಲ್ಲ ಹೋಗಿ ಹಸುಗ ಹಾಕೋಣ ಅಂತ ಬಂದೆ. ಮಹಾಲಕ್ಷ್ಮಿ ಇದು ಬರ್ರಿ ನೋಡ್ರಿ. ಅಳಸ್ತಂದು
ಹಾ ಕೊಯ್ದೈತೆ ಸಣ್ಣ ಏನ್ ಲವ್ ಅಲ್ವೇನಾ ಏನ ಕಪ್ರಾಯ ಕಪ್ರಾಯ ನೋಡಿಲ್ ರೇಸಲ್ಲಿ ಬರ್ತೀಯ ಆಮೇಲೆ ಗುಮ್ತತೆ ಏ ಬಾಳಿ ಹ್ಞೂ ಇನ್ನ ಯಾಕೆ ಗುಂಬಿಲ್ಲ ಮತ್ತೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ನೋಡಿ ಗೈಸ್ ಚಿಕ್ಕ ಹುಡುಗ ಗೈಸ್ ಇನ್ನು ಇವನಿಗೆ 6 ವರ್ಷ ಅಷ್ಟೇ ಏನಂದೆ ಏನಂದೆ ಹೋಗಿ ಬರಂಚ ಹಲ್ಲುದ್ರಸ್ತೀನಿ ಮಗನೇ ಗೈಸ್ ನೋಡಿ ಗೈಸ್ ಇವನು ಎಷ್ಟು ದೊಡ್ಡ ಮಾತಾಡ್ತಾನೆ ಅಂದ್ರೆ ಅವನು ಹೊಸನ್ ಪ್ರೀತಿಸ್ತಾವನಂತೆ ಅದಕ್ಕೆ ಅದು ಗುಮ್ತಿಲ್ವಂತೆ ನೋಡಿ ಅಯ್ಯೋ 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 ಹಂಗೆಲ್ಲ ಮಾಡಬಾರ್ದು ಅಲ್ವಾ ಗುಣಿ ವ್ಲಾಗಲ್ಲಿ ಬರ್ತೀಯ ಆಮೇಲೆ ನಿಮ್ಮ ಮನೇಲಿ ಹೋಗಿ ವ್ಲಾಗಲ್ಲಿ ನೋಡ್ತೀಯಾ ವ್ಲಾಗಲ್ಲಿ ನೋಡ್ತೀಯ ನೀನು ಹೆಂಗೆ ಬಂದಿದ್ಯಾ ಅಂತ ಹಂಗೆಲ್ಲ ಹೊಡಿಬಾರ್ದಲ್ವಾ ಹಸುಗೆ ಪಾಪಾಚಿ ಅದು ನನ್ನ ಮಗನೇ ತಿಂತತೆ ಬಿಡೋ ಹೊಡಿಬೇಡ ಸುಮ್ಮನಿರೋ ತಿಂತತೆ ಗುಣಿ ಬೇಸಿಗೆ ರಜಾನ ಇವಾಗ ಹೆಂಗ್ ನಡೀತೈತೆ ಬೇಸಿಗೆ ರಜಾ ಚೆನ್ನಾಗಿ ನಡೀತೈತೆ ಹೋಗೋದು 20 ದಿನ ಯಾವಾಗಿನ್ನ ಆಗೋದು ಹಾಂ ಸರಿ ಆಯಿತು ನಾನು ಹೋಗ್ತೀನಿ ಬಾಯ್ ಗೈಸ್ ನೋಡಿ ಎಲ್ಲ ಊರಲ್ಲೂ ಹಾಕಿದಾರ ಮನೆ ಗಂಗೆ ಸ್ಕೀಮ್ನ ಸೊ ನೋಡಿ ಎಲ್ಲ ಹಳ್ಳಿಗಳಿಗೂ ಹಾಕೊಂಡ್ಬರ್ತಾ ಇದ್ದಾರೆ ನೀರು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಊರು ಕೇರಿ ಎಲ್ಲೋ ಮಯ ಆಗೋಗ್ಬಿಟ್ಟಿದೆ ಫುಲ್ ಹಳದಿ ಕಲರು ಫುಲ್ ಎಲ್ಲ ಕಡೆ ಬೋರ್ಡೆ ತುಂಬಿಸ್ಬಿಟ್ಟಿದ್ದಾರೆ ನಿಮ್ಮೂರಲ್ಲೂ ಹಾಕಿದ್ರೆ ಕಮೆಂಟ್ ಮಾಡಿ ನಾವಂತೂ ಎಷ್ಟು ಆಟ ಆಡ್ತಿದ್ವಿ ಅಂದ್ರೆ ಬೇಸಿಗೆ ರಜದಲ್ಲಿ ಮನೆಗೆ ಬರ್ತಾ ಇರ್ಲಿಲ್ಲ ಎಷ್ಟೋ ಸಲ ನಾನು ಹೊರಗೆ ನಿಂತಿದ್ದೀನಿ ಲೇಟಾಗಿ ಬಂದು ಎಲ್ಲ ನೆನಪಾಯ್ತು ನನಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ನಮ್ಮ ಸ್ಕೂಲ್ದು